ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಯವ್ವ ಈ ಸೇಟು ಯಾ ನಮ್ಮನಿ ಸೀರೆ ಹೊಟ್ಟೆ ನೋಡ ಯವ್ವ ನಂಗರ ಕುಣಿದು ಬಿಡ್ಲೇನು ಅಂತ ಕುಂತ್ಬಿಟ್ಟೈತಿ ಇಲ್ಲೇ. ಬರ್ಬೇಕು ಬರ್ಬೇಕು ಕಮಲಂದು ಅಕ್ಕ ಬರ್ಬೇಕು. ಸೀರೆ ಅಂಗಡಿಗೆ ನೀವು ಬಂದಿಲ್ಲ ಅಂದ್ರೆ ಕಳೆನೇ ಇರಂಗಿಲ್ಲ. ಬಂದ್ ಸರ್ತಿಗೆ ಇದು ಒಂದು ಮಾತು ಹೇಳ್ತೀನಿ ನೋಡಪ್ಪ ಸೇಟು, ನೀನು ಏನು ಬಿಡಯ್ಯಪ್ಪ, ಡಿಸ್ಕೌಂಟ್ ಅಂತೀವಿ, ಡಿಸ್ಕೌಂಟ ಕೊಡೋದಿಲ್ಲ. ಅಯ್ಯ ಕಮಲಂದು ಅಕ್ಕ ಹಂಗಂದ್ರೆ ಹೆಂಗೆ? ಈ ಸಲ ಡಿಸ್ಕೌಂಟ್ಗೆ ಇದೆ ಅಲ್ಲ, ಆಫರ್ ಮೇಲೆ ಆಫರು. ಏ ಕಮಲಕ್ಕ, ಆಪರ್ ಮೇಲೆ ಆಪರ್ನ ಕುಂತ ಸೀರಿಗ ಹೋಗ್ಲೇನು? ಎಲ್ಲ ಹೆಣ್ಮಕ್ಳು ಕರ್ಕೊಂಬಂದ್ಬಿಡ್ಲೇನು ಒಳಗ? ಲೇ ಉಚ್ಪ್ಯಾರ್ಲಿ ಬಾಯಿ ಮುಚ್ಕೊಂಡು ನಿಂದ್ರ ಅಂತ ಹೇಳೇನಿಲ್ಲ. ನಾ ಎಲ್ಲ ಮಾತಾಡ್ದಾನೆ, ಆಮೇಲೆ ಎಲ್ಲರಿಗೂ ಕರ್ಕೊಂಬ, ಇಲ್ಲಂದ್ರವ ನೋಡವ ಟೋಪಿನ ಹಾಕ್ತಾನೆ ನಿನಗ. ಮಾತು ಬರ ಯಾವ್ಯಾವ ಸೀರೆಗೆ ಆಫರ್ ಅದಾವ ಈಗ ಹೇಳ್ಬಿಡಯಪ್ಪ ನೀನು. ಹೋದ್ಸಲ ನಾವು ಹಿಡ್ದಿದ್ದೆಲ್ಲದಕ್ಕೂ ಆಫರ ಇಲ್ಲ ಅಂತಿ, ನಾವು ಬಿಟ್ಟಿದ್ದ ಸೀರೆಗೆ ಆಫರ್ ಅದಾವ ಅಂತಿ. ಹಂಗೆ ಮಾಡಿ ನಮಗೆ ಭಾಳ ರೇಟ ಹಾಕಿದಿ ಬಿಡಪ್ಪ ನೀನು. ಈ ಸಲ ಯಾವ್ಯಾವ ಸೀರೆಗೆ ಆಫರ್? ಎಲ್ಲ ಸೀರೆಗೂ ಆಫರ್ ಕಮಲಂದು ಅಕ್ಕ. ನೀವು ಯಾವುದೇ ಸೀರೆ ತಗೊಳ್ಳಿ 20% ಆಫರ್. ಕಮಲಂದಕ್ಕ 20% ಆಫರ್ ಅಂತ ಕರ್ಕೊಂಬರ್ಲೇನೆ ಎಲ್ಲರಿಗೂ. ಲೇ ಉಚ್ಚಪ್ಪಾಲಿ ಸೊಟ್ಟ ಮಾರಿ ರೇಷ್ಮಿ, ಮುಚ್ಕೊಂಡು ನಿಂದ್ರಲೇ, ಮುಚ್ಕೊಂಡು ನಿಂದ್ರ ಓಟ್ ಬಾಯನ್ನು ಬೊಂಬಾಯಿ ಮಾಡ್ಕೊಂಡು ನಿಂತ್ಬಿಡ್ತೀಯಲ್ಲ, ಓಟ್ ಮಾತಾಡ ಮಟ್ಟ ಸುಮ್ಮನಿರಲೇ. ಈಗ ಒಂದು ಕಮಲಕ್ಕ ಸುಮ್ನಿರು ಅನ್ನಕುತ್ತ ನಂಗೆ ನೋಡಿದ್ರೆ ಎಂದ್ರ ಸೀರೆ ನೋಡೇನಿ, ಎಂದ್ರ ಮುಟ್ಟೇನಿ ಅನ್ನಂಗಾಗೈತಿ. ಈಕಿದೊಂದು ಹೋಗ್ಲಿ ಬಿಡು, ಏನಾರ ಮಾಡ್ಕೊಲಿ. ನಮ್ದುಕೆ ನಿಮ್ದುಕೆ ತೋರಿಸ್ಬೇಕೇನು? ಅಲ್ಲ ಏನ್ ತೋರಿಸ್ತೀಯಪ್ಪ ನೀನ್ ನನಗ? ಸೀರೆ ಕಮಲೇಂದಕ್ಕ ಸೀರೆ. ನೀವು ತುಂಬಾನೇ ಕಾಮಿಡಿಗೆ ಮಾಡ್ತೀರಾ ನೋಡಿ. ಅಯ್ಯ ದೇವ್ರೆ, ನಾ ಅದ ಅನ್ಕೊಂಡೆ, ಮತ್ತ ಈತೇನ್ ತೋರಿಸ್ತಾನ ನನಗ ಅಂದು. ನೋಡಪ್ಪ, ನಾವು ಎಲ್ಲಾರು ಒಂದ ರೇಟಿಗೆ ಸೀರೆ ತಗೊಳ್ಳೋರು, ಮತ್ತ ನಮ್ಗ ಚಲೋ ಚಲೋ ಸೀರೆ ಕಮ್ಮಿ ರೇಟಿಗೆ ಕೊಡ್ಬೇಕಾ ನೀನು? ನಾವು ಒಂದು 3 ಜನ ಬಂದಿಲ್ಲ, 10 ಜನ ಬಂದೇವ್ ನಾವು ಹೆಣ್ಮಕ್ಳು, ಹೆಂಗಂದಿ? ಬರ್ರಿ ಕಮಲಂದು ಅಕ್ಕ, 10 ಜನ ಏನೋ 100 ಜನಕ್ಕೆ ಬನ್ನಿ. ನಮ್ಮಲ್ಲಿ ಈ ಸೀರೆಗಳು ತುಂಬಾನೇ ಸ್ಟಾಕ್ಗಳಿವೆ, ತುಂಬಾನೇ ಡಿಸ್ಕೌಂಟ್ ಕೊಡ್ತೀನಿ ಅಂತೀನಿ. ಕಮಲಂದಕ್ಕ ಕರ್ಕೊಂಬರ್ತೀನಿ ತಡಿ. ಈಕೆರ ಬೇಡ ಅಂತ ನಂಗರ ಸೀರೆ ಅಂದ್ರ ನೋಡಿನಿ ಅನ್ನಂಗಾಗೈತಿ. ಹೋಗ್ಲಿ ಬಿಡು, ಅಲ್ಲೇ ಬಾಯಿ ಬಾಡ್ಕೊಂಡು ನಿಂದ್ರಲಿ. ಲೇ ಕಲ್ಲಿ ಮಲ್ಲಿ ಚಂದ್ರಿ, ಯವ್ವ ಪಾರ್ಕ ಯಾರೇ ಕಬಾರ ಒಳಗ್ ಬರ್ರಿ, ಯವ್ವ ಸೀರೆ ತೋರಿಸ್ತಾನಂತ ಬರ್ರಿ. ಇದು ಒಂದು ಉಚ್ಚಮೂಳಿ ಇದ್ದಂಗೈತಿದ. ತಡಿ ಅಂದಿನಿ, ಬಾಯಿ ಮುಚ್ಕೊಂಡು ನಿಂದ್ರ ಅಂದ್ರೂ ಓಡೋಗೈತೆ ನೋಡ್ ಕರ್ಯಾಕ. ಏನ್ ಅನ್ಬೇಕಾ ಏನ ಇವಕ್ಕ ಹುಚ್ಚಮೂಳಿಗ. ಯಪ್ಪ ಸೇಟು, ಮುಹೂರ್ತ ನೋಡಕ್ಕೇನಾರ ಯಾರಿಗಾರ ಕಳ್ಸಿಯೇನು? ಯಾಕೆ ಕಮಲಂದು ಅಕ್ಕ? ಮತ್ತ ಸೀರೆ ತೋರ್ಸಯ್ಯಪ್ಪ, ಬಂದು ಎಲ್ಲಾರು ಕುಂತ ಏಟೋ ತಾತ. ಲಗುನ ಸೀರೆ ತೋರ್ಸು, ಮತ್ತ ನಮ್ಮ ಮುಂದಿನ ಕೆಲಸ ಅದಾವತ್ತಗ. ಹಂಗಂದ್ರ ತಡೀರಿ ಬಂದೆ. ಯಾ ಬಸ್ಯಾ, ಚಲೋ 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 ಸೀರೆ ತಗೊಂಬಾ. ಚಲೋ ಸೀರೆ ಅಂದ್ರ ತುಟ್ಟಿವ್ ತರಬೇಡ, 500 ರೂಪಾಯಿ ಒಳಗಿನ ತಗೊಂಬಾ. ಭಾಳ ಜಿಕಿರಿ ಹೆಣ್ಮಕ್ಳು ಬಂದ್ಬಿಟ್ಟಾರ ನೋಡ್. ಮತ್ತ ನಾನು ಚಲೋ ಚಲೋ ಸೀರೆ ಅಂದ್ರೆ ನೀ 500 ರೂಪಾಯಿ ಒಳಗಿನ ತಗೊಂಬಾ. ಮತ್ತ ಏನಾರ ಹೊಸ ಚಂದನು ಸೀರೆ ತಂದಿ ನೋಡ್, ನಿನ್ನ ಮತ್ತೆ ಕೆಲಸದಿಂದ ತೆಗೆಸ್ಬಿಡ್ತೀನಿ. ಕಮಲಂದಕ್ಕ ಮಸ್ತ್ ನಂಬರ್ 1 ಕ್ವಾಲಿಟಿ ಹೈ ರೇಟಿನ ಸೀರೆ ತರ ಕೇಳಿನಿ, ಕುಂದರಿ. ನೋಡವ, ಯಾರ್ಯಾರಿಗ ಯಾವ್ಯಾವ ಸೀರೆ ಬೇಕು ಚಲೋತ್ನಾಗಿ ಆರಿಸಿ ಹಿಡ್ಕೊಂಡು ಕುಂತ ಬಿಡ್ರಿ. ಮತ್ತ ಆಮೇಲೆ ನಂಗೆ ಇದು ಬೇಡ ಅದು ಬೇಡ ಅನ್ನಕ್ ಹೋಗ್ಬೇಡ್ರಿ, ಮೊದ್ಲ ಒತ್ತಾಗೈತಿ. ಅಯ್ಯಪ್ಪ ದೇವ್ರೇ, ಏನ್ ಮಾಡ್ಬೇಕು ಈ ಹುಡುಗಂಗೆ? ಈ ಬಸ್ಸಂಗೆ ಹೇಳಿದ್ದೀನಿ 500 ರೂಪಾಯಿ ಒಳಗಿನ ಸೀರೆ ತಗೊಂಬರ್ರಿ ಅಂದ್ರ ಎಲ್ಲ 2000 ರೂಪಾಯಿ ಸೀರೆ ತಂದಾನಲ್ಲ. ಏನ್ ಮಾಡ್ಬೇಕು? ನನ್ನ ಹಣೆ ಬರನೇ ಸರಿ ಇಲ್ಲ. ಇವತ್ತು ಎದ್ದು ಯಾರ ಮುಖ ನೋಡಿದ್ನೋ ಏನೋ. ಯವ್ವ ಏನ್ ಮಿನ ಸೀರೆ ಇಟ್ಟಾನವ ಯವ್ವ. ಸೇಟು ನಿನ್ ಅಂಗಡಿ ಮಸ್ತ್ ಐತ್ ನೋಡು. ಯಪ್ಪ ನಂಗರ ಕಣ್ಣ ಗಿರ ಅಂತ ತಿರ್ಗಾ ಕುಂತ ಬಿಟ್ಟವು. ಯವ್ವ ಚಕ್ರ ಬಂದ್ ಬಿದ್ರೆ ನಾವರ ಎತ್ಕೊಂಡು ಹೋಗುದಿಲ್ಲವ ಯವ್ವ, ಎಲ್ಲ ಬಿಟ್ಟು ಹೋಗ್ಬಿಡ್ತೀವಿ ನೋಡ್. ಮತ್ತ ಯಾವಾಗ ಉಚ್ಚಪ್ಯಾಲಿ ಸೀರೆ ನೋಡಿ ನಂಗೆ ಹಂಗ ಆಗಾಕ್ ಕುಂತೈತಿ ಅಂತ ಹೇಳಕ್ ಕುಂತಾನಿ. ಯಾರು ಹೆಂಗ ಬಿದ್ಬಿಡ್ತಾರೇನು? ಯವ್ವ ನೀ ತಗಿ ನೋಡ ಕಮಲಕ್ಕ, ಎಷ್ಟು ಚಂದದವ ಇವು ಸೀರೆ. ಯವ್ವ ಕಲರ್ ಮಸ್ತ್ ಮಿನ ಅದಾವ ನೋಡೋ ಸೀರೆ. ಯವ್ವ ಇವು ನೋಡಿದ್ರೆ ಎಲ್ಲವೂ ತಗೊಂಡ್ಬಿಡ್ಬೇಕು ಅನಿಸ್ತೈತಿ. ಹೆಂಗಿವು ಸೀರೆ ಸೇಟು, ಹೆಂಗಿವು ಸೀರೆ? 2000 ಅಂದ್ರ 200 ರೂಪಾಯಿ ಕೇಳೋ ಹೆಣ್ಮಕ್ಳು ಇವ್ರು. ತಡಿ ಮಾಡ್ತೀನಿ. ಅಯ್ಯೋ ಸುಮತಿ ಅಕ್ಕ, ಈ ಸೀರೆಗೆ ಬರೀ 4500 ಅಷ್ಟೇಯ. ನೀವು ಯಾವ್ದು ಬೇಕು ತಗೊಳ್ಳಿ, ನಾ ಎಲ್ಲ ಡಿಸ್ಕೌಂಟ್ ಹಾಕಿ ಕೊಡ್ತಾನಿ. ಹೋಗಪ್ಪ ಹೋಗ. 4000 ಐತಿಲ್ಲ. ಓಣಿಗ ಮಾರಕ್ ಬರ್ತಾನಲ್ಲ ಅವನ ಕಡೆ ಈ ಸೀರೆ 500 ರೂಪಾಯಿ ತಗೊಂಡೆ ನಾನು ಮೊನ್ನೆ. 500 ರೂಪಾಯಿ ಸೀರೆಗ ನೀನು 4500 ಅಂತ ಬಿಡು. ಭಾರಿ ರೇಟ್ ಆತಪ್ಪ. ಹಂಗೆ ಎಲ್ಲ ಕಮಲಂದು ಅಕ್ಕ, ಹಂಗೆ ಎಲ್ಲ ಸುಮ್ತಿಂದು ಅಕ್ಕ. ಇದು ಹೈಟೆಕ್ ಕ್ವಾಲಿಟಿ. ನೀವು ಒಮ್ಮೆ ನಂದು ನೋಡ್ಬಿಡಿ, ಈ ಸೀರೆನ ತಗೊಂಡೇ ಹೋಗ್ಬಿಡ್ತೀರಾ. ಅಂತ ಒಳ್ಳೆ ಸೀರೆ ಬೇಕಂದ್ರೆ ಉಟ್ಕೊಂಡು ನೋಡಿ, ಟ್ರಯಲ್ ರೂಮ್ಗೆ ಇದೆ. ಹೌದಾ? ಹಂಗಂದ್ರೆ ನಂಗೆ ಯಾವ್ದು ಇಷ್ಟ ಬರ್ತಿತ್ತು ಆ ಸೀರೆ ಉಟ್ಕೊಂಡು ನೋಡಿ ತಗೊಂಡೋಕೆ ನಾನು. ಯವ್ವ ಇಷ್ಟು ಚಂದ ಸೀರೆ. ನಮ್ಗೆ ವರ್ಕೊಂದು ಸೀರೆ ಕೊಡಿ, ವರ್ಕೊಂದು. ಅದೇ ಯಾವ್ದದು ವರ್ಕೊಂದು? ಅಯ್ಯ ವರ್ಕ್ ಸೀರೆ ಮಿನ್ನ ಬರ್ತಾವಲ್ಲ, ಒಟ್ಟಿಕಳಿ ಪಕ್ಕಳಿ ಇದ್ದಿದ್ವು, ಅವು ತೋರ್ಸು. ಇದರಲ್ಲಿ ಮೊದಲು ಆರಿಸ್ಕೊಂಬಿಡಿ, ಲಾಸ್ಟ್ಗೆ ವರ್ಕ್ ಸೀರೆ ತೆಗಿತೀನಿ. ಆಯ್ತು ಬಿಡಿ. ಯವ್ವ ನಂಗರ ಈ ಸೀರೆ ಬಿಳಿ ಸೀರೆನ ಇರ್ಲವ. ಮೊನ್ನೆ ಬಿಳಿ ಸೀರೆ ಹುಡುಗಂದ ಒಂದು ಸೀರೆ ಇಲ್ಲ ಬಿಳಿದು, ಇದ ಚಂದ ಐತಿ. ಹಸಿರ ಬಾಡ್ರು ಗೋಲ್ಡನ್ ಕಲರ್ ಐತಿ, ಮಸ್ತ್ ಕಾಣಿಸ್ತೈತಿ. ನಂಗೆ ಇದೇ ಇರ್ಲವ. ಆ ತಗೋರವ ಯವ್ವ. ನಂಗ ಲೇ ಪಾತಿ,
ನೀನು ನಾನು ಈ ಹಸಿರು ಸೀರೆ ತಗೊಂಡ್ಬಿಡ್ದನ್ ಇಬ್ರು ಸೇಮ್ ಹಾಕಿವಿ ಉಟ್ಕೊಂಡು ಹೋದ್ರ ನೀ ಬಾರಿ ಅಂದಿ ಬಿಡ ಯವ್ವ ಕಮಲಕ್ಕ ಆಕಿ ಸೀರೆ ಉಟ್ರೇನೋ ಬಿಟ್ರೇನೋ ಆಕಿನ ಫಂಕ್ಷನಿಗೆ ನೈಟಿ ಹಾಕೊಂಡು ಬಂದ್ರೇನು ಗೊತ್ತಾಕೈತೇನ ಅದೊಂದು ಗುರ್ಗ ಸಿಕ್ಕಾಕೊಂಡು ಬಂದ್ಬಿಡ್ತಾಳವ ನಮ್ದ ನೋಡು ಚಂದಾಚಾರ ನೋಡ್ಕೋಂತ ಹೋಗುದು ಅಯ್ಯ ಚಂದ್ರಕ್ಕ ಸುಮ್ಕೆ ಇರಿ ನಮ್ದು ನಮ್ಮ ಮರ್ದುಕೆ ನೋಡ್ತದೆ ಏನು ಮಾನಗೇಡಿ ಪಾತಿ ಅದೇವ ನೀನು ಚಂದ ಮಾತಾಡ್ಲಿವ ನಿಂದ ನಿನ್ನ ಗಂಡನ ನೋಡ್ತಾರ ಮತ್ತಾರು ನೋಡ್ತಾರ ಒಂದ್ ರೇಷ್ಮೆ ಸೀರೆ ತಗ ಒಮ್ಮೆರ ಉಡು ಅವು ಏನ ಮಿಂಚಿನು ಮಿಣ ಟಿಕ್ಲಿ ಹಚ್ಕೊಂಡ್ ಬಂದ್ಬಿಡ್ತೀವ ಸೀರಿಗ ನಾನರ ಸೀರಿಯಾಗಿ ನೋಡೇ ಇಲ್ ಬಿಡು ನಿನಗ ಅದು ನಮ್ದುಕ್ಕೆ ಟ್ರೆಂಡು ಬಿಡಿ ಕಮಲಂದೊಕ್ಕ ನಮ್ಗೆ ಮಿಣ ಅನ್ನೋ ಸೀರೆ ಉಟ್ರೇನೆ ಸಮಾಧಾನ ಆಗೋದು ಸೇಟು ಈ ಸೀರೆ ಏಟು ಬಾರಿ ಚಂದ ಐತ್ ನೋಡಿದು ಹಸೂರ್ ಕಲರ್ ಸೀರೆ ಅಯ್ಯ ಗಂಗಂದೊಕ್ಕ ಅದು ಬರೀ 800 ರೂಪಾಯಿ ಸೀರಿ 800 ರೂಪಾಯಿ ಏನಿರು ಮಹಲ್ನಾಗಿನ್ ತಂದಿ ಏನು ಯಪ್ಪ ಪಾತ್ಲಾ ಸೀರೆ ಇದು ನೋಡಿಲಿ ಹೂ ಇದ್ದಂಗೆ ಐತಿ ವಜ್ಜಿಲ್ಲ ಏನಿಲ್ಲ ತಗಿ 800 ರೂಪಾಯಿ ಅಂತ 100 ರೂಪಾಯಿ ಒಂದಿವು ಸೀರೆ ಬೇಕಾದಂಗೆ ಕೊಡ್ತೀನಿ ಬಾ ಅಲ್ಲ ಗಂಗಂದೊಕ್ಕ ಹೆಂಗೆ ಮಾತಾಡ್ತೀರಿ 100 ರೂಪಾಯಿಗೆ ಒಂದು ಸೀರೆ ಬರ್ತದೆ ಬರಂಗಿಲ್ಲ ಪಾರಂದೊಕ್ಕ ಅಯ್ಯ ಬೇಡ ಅಂದ್ರೆ ಬಿಡಯ್ಯಪ್ಪ ಬೇಡ ಯವ ನಾನು ತಗೊಳಂಗಿಲ್ಲವ ಸೀರೆ ನಂಗೆ ಬಿಟ್ಟು ನೀವು ತಗೊಳಂಗಿದ್ರ ತಗೋರಿ ನಿಂಗೆ ಬೇಡ ಬಿಡ ಗಂಗಕ್ಕ ನಮ್ಗರ ಇವ ಇಲ್ಲವ ಸೀರೆ ಚಲೋ ಅದಾವ ನಂಗೂ ಇದಾವ ಹಸಿರು ಕಲರ್ ಸೀರೆ ಇರ್ಲಿ ಈಗ ಹಸಿರು ಹಾಕೊಂಡು ಹೋಗ್ಬೇಕಲ್ಲ ನಾಡ್ದ ಇದ ಹಾಕೊಂಡ್ ಬಂದ್ಬಿಡ್ತೇನೆ ಆಯ್ತು ಬಿಡಿ ನಂಗೂ ಹಸಿರು ಬಣ್ಣದ್ದೇ ಇರ್ಲಿ ಸೀರೆ ಯವ ನಂಗರ ಈ ಸಲ ಇದು ಗುಲಾಬಿ ಬಣ್ಣದ ಬೇಕವಾ ಸೀರೆ ಚಂದ ಐತದ ನಂಗೂ ನೀಲಿ ಬಣ್ಣದ ಬೇಕವಾ ಸೇಟು ನೀ ಕರೆಕ್ಟ್ ಒಂದ್ ರೇಟ್ ಹೇಳ್ಬಿಡಪ್ಪ 4,000 10,000 ಅನ್ನಕ್ ಹೋಗ್ಬೇಡ ಮತ್ತ ನೋಡಿ ಕಮಲಂದೊಕ್ಕ ಬರೀ 3,000 ರೂಪಾಯಿ ಕೊಟ್ಬಿಡಿ ಈ ಸೀರೆನೆಲ್ಲ ತಗೊಂಡು ಹೋಗ್ಬಿಡಿ ಏ ಕಮಲಂದಕ್ಕ ಅಯ್ಯ ನಾನು ನೋಡ ಹತ್ತನಂಗ ಹೇಳಾಕೊಂತೀನಿ ಏ ಕಮಲಕ್ಕ 3,000 ರೂಪಾಯಿಕ ಎಲ್ಲ ಸೀರೆ ಕೊಡ್ತಾನಂತ ಲಗುನ ಬ್ಯಾಗ್ ತುಂಬ್ಕೊಂಬಿಡು 3,000 ರೂಪಾಯಿ ಕೊಟ್ಬಿಡು ಮನೆಗೆ ಹೋಗಿ ಎಲ್ಲರೂ ಹಂಚ್ಕೊಂಡು ತಗೊಳ್ಳೋಣಂತ ಅದು ಯಾಕೆ ಬಂದ್ಬಿಡಿ ನಾನು ಬಂದ್ಬಿಡ್ತೀನಿ ನಿಮ್ಮ ಮನೆಗೆ 3,000 ರೂಪಾಯಿಗೆ ನಂಗೂ ಕರ್ಕೊಂಡು ಹೋಗ್ಬಿಡಿ ಯಪ್ಪ ತಗಿ ನೀ ಹಂಡೆ ತಿನ್ನಾಕ ನಾವು ಮಾಡಿ ಹಾಕಿ ಆಮೇಲೆ 3,000 ರೂಪಾಯಿಗೆ 3 ಲಕ್ಷ ರೂಪಾಯಿ ಬಿಲ್ ಕಟ್ಟಂಗ ಆಕೈತಿ ಬೇಡಪ್ಪ ಬೇಡ ನೀ ಬೇಡ ಸೀರೆ ಎಷ್ಟು ಕಳ್ಸ ಸಾಕು ಗಂಗಂದೊಕ್ಕ ನಾ ಅಂದಿದ್ದು ಒಂದು ಸೀರೆಗೆ 3,000 ರೂಪಾಯಿ ಎಲ್ಲಾ ಸೀರೆಗೆ ಅಲ್ಲ ನೀವು ಹೆಂಗೆ ಮಾತಾಡ್ತೀರಿ ಅಲ್ಲ ಸೇಟು ನೋಡಿಲಿ ನಾವು ಚೌಕಾಸಿ ಮಾಡಿಲ್ಲ ಸೀರೆ ಅದು ಬೇಕು ಇದು ಬೇಕು ಅದ್ರಾಗ ತೋರಿಸಿ ಇದ್ರಾಗ ತೋರಿಸು ಹಂಗೆ ತೋರಿಸಿ ಹಿಂಗೆ ತೋರಿಸಿ ಅಂತ ಏನು ಹೇಳಿಲ್ಲ ನೋಡಿ ನೀ ತೋರಿಸಿದ್ರಾಗ ನಾ ಚಾಯ್ಸ್ ಮಾಡ್ಕೊಂಡು ತಗೊಂಡಿವಿಲ್ಲ ಮತ್ತ ಬಿಡು ಅಲ್ಲ ಸೇಟು ನಾವು ನೀ ಹೇಳ್ದಂಗ 3,000 ರೂಪಾಯಿನ ಕೊಟ್ಟು ತಗೊಂತಿದ್ವಿ ಬಿಡು ಅದ್ರೇನ್ ಮಾಡ್ಬೇಕು 3 ತಿಂಗಳಿಂದ ಗೃಹಲಕ್ಷ್ಮಿ ರೊಕ್ಕನ ಬಂದಿಲ್ಲ ಹೆಂಗ್ ತಗೋಬೇಕು ಯಪ್ಪ ನೋಡು ಒಟ್ಟು ದೊಡ್ಡ ಮನಸ್ಸು ಮಾಡಿ ಕೊಟ್ಬಿಡು 1,000 ರೂಪಾಯಿ ಸೀರೆ ಈ ಸಲ ಎಲೆಕ್ಷನ್ಗ ನಿನಗ ನಿಂದ್ರಿಸಿ ಓಟ್ ಹಾಕಿ ಜೈ ಅನ್ನಿಸ್ಬಿಡ್ತೀವಿ ಸೇಟು ಅಣ್ಣಂಗೈ ಜೈ ಸೇಟು ಅಣ್ಣಂಗೈ ಜೈ ಅಯ್ಯೋ ತುಂಬಾ ಹೊಗಳಿಸ್ಬಿಟ್ರಿ ಬೇಡ ಇಷ್ಟೊಂದು ಹೊಗಳಬೇಡಿ ಸೀರೆ 3,000 ಬೇಡ ಬರೀ 1,000 ರೂಪಾಯಿ ಕೊಡಿ ಸಾಕು ಆದ್ರೆ ಈ ಸಲ ಎಲೆಕ್ಷನ್ ಅಲ್ಲಿ ನಾನು ನಿಂತ್ರೆ ಓಟ್ ನಂಗೆ ಹಾಕ್ಬೇಕು ಮತ್ತೆ ಅಯ್ಯ ಓಟ್ ಹಾಕ್ತಿವಿ ಸೀರೆ ಫ್ರೀ ಕೊಟ್ಟು ಬಿಡಲ್ಲ ಮತ್ತೆ ಅದಕ್ಕೆ ರೊಕ್ಕ ಹೌದಿಲ್ಲ ಹೌದಾ ಸೇಟು ಮತ್ ನಾವು ಜೈ ಅನ್ಬೇಕಿಲ್ಲ ಸೀರೆ ಈಗ ಕೊಟ್ಟು ಬಿಡಲ್ಲ ಈಗ ಮುಂದಿನ ತಿಂಗಳನ ಎಲೆಕ್ಷನ್ ಅದ್ರಾಗ ನಿಂಗ ಜೈ ಅನ್ನಿಸ್ಬಿಡ್ತೀವಿ ಅದು ಎಲೆಕ್ಷನ್ ಗೆದ್ದ ಮೇಲೆ ನಾನು ಸೀರೆ ಕೊಡ್ತೀನಿ ಈಗ ದುಡ್ಡು ಕೊಟ್ಬಿಟ್ಟು ನೀವು ಸೀರೆ ತಗೊಂಡು ಹೋಗಿ ನಮ್ಮ ಹೊಟ್ಟೆ ಮೇಲೆ ಹೊಡಿಯಕ್ಕೆ ಹೋಗ್ಬೇಡಿ ನಾವು ದಸರಾ ಹಬ್ಬದಾಗೆ ಓಟು ರೊಕ್ಕ ಮಾಡ್ಕೊಳ್ಳೋದು ಹೌದು ಬಿಡ ಕಮಲಂದೊಕ್ಕ ಅಯ್ಯ ನಾನು ನೋಡಿ ಹಂಗ ಅನ್ಕೊಂತೇನೆ ಹೌದು ಬಿಡ ಕಮಲಕ್ಕ ಪಾಪ 1,000 ರೂಪಾಯಿ ಅಂದ್ರ ಭಾಳ ಕಮ್ಮಿ ಆತ 1,001 ರೂಪಾಯಿ ಕೊಟ್ಟು ಬಿಡಲ್ಲ ಒಂದು ಸೀರೆಗ ಪಾಪ ಅವನು ಈಗ ದುಡ್ಕೊಂಡು ತಿನ್ನವ ನೋಡು ಮತ್ತ ಯವ್ವ ನೀ ಭಾರಿ ಮಾತಾಡಕ್ಕೆ ಬಿಡವ 1,001 ರೂಪಾಯಿ ಕೊಡ್ಬೇಕಾ ಅಯ್ಯೋ ದೇವ್ರೆ ನೋಡಿ ಕಮಲಂದೊಕ್ಕ ನಾ ಇದ್ದಿದ್ದಕ್ಕೆ ಹೇಳ್ತೀನಿ ನಂಗೆ ಅಷ್ಟು ಕಡಿಮೆ ರೇಟ್ಗೆ ಈ ಸೀರೆ ಬಂದಿಲ್ಲ ನೀವು 2,000 ರೂಪಾಯಿ ಕೊಟ್ಬಿಡಿ ಒಂದು ಸೀರೆಗೆ ತಗೊಂಡು ಹೋಗ್ಬಿಡಿ ಅಯ್ಯ ಬೇಡ ಬಿಡಪ್ಪ ಹೋಗ್ಲಿ ನೀನ್ ಎಲೆಕ್ಷನ್ ನಿಂದ್ರದು ಬೇಡ ನಾವು ನಿಂಗೆ ಓಟ್ ಹಾಕೋದು ಬೇಡ ನೀ ಗೆದ್ದು ಬಂದು ನಮ್ಗೆ ಸೀರೆ ಕೊಡೋದು ಬೇಡ ನಮಗೆ ಈ ಸೀರೆನ ಬೇಡ ಅಂತೀನಿ ಕೊಡಂಗಿದ್ರೆ ಎಲ್ಲರಿಗೂ ಒಂದೇ ರೇಟ್ ಮಾಡಿ ಕೊಡು ಇಲ್ಲಾಂದ್ರೆ ಬಿಡು ನಾವು ಹೊಕ್ಕೇವಿ ಬೇರೆ ಅಂಗಡಿಗೆ ಏ ಬಸ್ಯಾ ಹಳೆದಕ್ಕೆ ಸೀರೆ ತೆಗಿ ಅಂದ್ರೆ ಹೊಸದಕ್ಕೆ ತೆಗ್ದಿಯಲ್ಲ ನೋಡಲ್ಲಿ ಏಟ್ ಕಮ್ಮಿ ರೇಟ್ಗೆ ಕೇಳ್ತಾ ಇದ್ದಾರೆ ಅವರು ಅಯ್ಯ ಸರ ಅವು 3 ವರ್ಷದ ಹಿಂದಿನ ತೆಗೆದಿಟ್ಟಿದ್ದು ಸೀರೆ ರೀ ಸರ ನೀವು 500 ರೂಪಾಯಿ ಅಂದ್ರಲ್ಲ ಅವು 200 ರೂಪಾಯಿಗೂ ಯಾರು ತಗೊಳ್ಳೋ ಹೋಗುದಿಲ್ಲ ಅಂದು ನಾ ತೆಗೆದು ಕೊಟ್ಟೇನ್ರಿ ಸರ ಬೇಕಂದ್ರೆ ಹೇಳ್ರಿ ಬ್ಯಾರೆ ಸೀರೆ ತಂದು ಕೊಡ್ತೇನೆ ಓ ಹೌದಾ ಹಳೆ ಸೀರಿನಾ ಆತ್ ಶಾಣೆ ಅದಿ ನೀನು ನೋಡಿ ಕಮಲಂದೊಕ್ಕ ನಾನು ನೀವು ಇಷ್ಟು ಹೇಳ್ತಾ ಇದ್ದೀರಾ ಅಂತ 1,200 ರೂಪಾಯಿಗೆ ಫೈನಲ್ ರೇಟ್ ಹೇಳ್ತಾ ಇದ್ದೀನಿ ಬೇಕಂದ್ರೆ ತಗೊಳ್ಳಿ ಇಲ್ಲಾಂದ್ರೆ ಬಿಡಿ ನಾನು ಎಲೆಕ್ಷನ್ ಆಗಿ ನಿಂತಾಗ ನೀವು ನಂಗೆ ಜೈ ಅಂತ ಬಿಡ್ಬೇಕು ಮತ್ತೆ ನಿನ್ನ ಜೈ ಅನ್ನಿಸ್ಬಿಡ್ತೀವಿ ಮೊದಲು ರೇಟ್ ಹಾಕಯ್ಯಪ್ಪ ಯಾ ಸೇಟು ಈ ಸೀರೆಗ ನಾ ಬರೇ 200 ಕೊಡಾಕೆಪ್ಪ ಜಾಸ್ತಿ ಆಗುದಿಲ್ಲ ನೋಡ್ ಮತ್ತೆ ನಾ ಪಾತ್ಲಾ ತಗೊಂಡಿ ನಂಗೆ ಪಾತ್ಲಾನ ಇಷ್ಟ ಆಕವು ಏನಂಗಂದಿ ಅಯ್ಯ ತಗಿ ಗಂಗಕ್ಕ ಕೊಡ್ತಾನ ತಗೋ ನಮ್ಮ ಇಂಥ ಕಾಸ್ಟ್ಲಿ ಸೀರಿನ ಬರೀ 1,200 ರೂಪಾಯಿ ಕೊಡಕುಂತಾನ ನಿಂಗೆ ಕೊಡುದಿಲ್ಲ ಕೊಡ್ತಾನ ಎಲ್ಲೋಕ್ಕನ ಅಲ್ಲ ನಾ ಮಾತಾಡೋ ಮಟನೂ ಪುರ್ಸುತ್ತಿಲ್ಲ ನೋಡಿ ಹೆಣ್ಮಕ್ಳಿಗ ತಾವು ಮಾತಾಡ್ಕೊಂಡು ರೇಟ್ ಪಿಕ್ಸ್ ಮಾಡ್ಕೊಂತಾವ್ ಸರ ಎಲ್ಲ ಸೀರೆ ಪ್ಯಾಕ್ ಮಾಡ್ಲೇನ್ರಿ ಸೇಟು ಇದೇನ್ ನಿಮ್ಮ ಮಗ ಏನ ಅಲ್ಲ ಇವನು ನಮ್ದಕ್ಕೆ ಆಳು ಕೆಲಸದ ಆಳು ಅಯ್ಯ ಮಗನ ನೀ ಏನಯ್ಯಪ್ಪ ಈ ತರ ರೆಡಿ ಆಗಿ ಬಂದಿ ಸೂಟು ಬೂಟು ಜೀನ್ಸ್ ಪ್ಯಾಂಟ್
ಯವ್ವ ಅದೇನದು ಕೊಳ್ಳಾಗ ಚೈನಾ ಹಾ ಟೈ ಜಾಕೆಟು ಎಲ್ಲ ಹಾಕೊಂಬಂದಿ ಬಿಡಪ್ಪ ನೀನು. ಏನ್ರಿ ಅಮರ ಕೆಲಸದವ್ರಿಗೆ ಅಂದ್ರೆ ಕಿಮ್ಮತ್ತಿಲ್ಲೇನ್ರಿ? ಅಯ್ಯ ನಾವು ಒಂದಿನ ಬರ್ಲಿಲ್ಲ ಅಂದ್ರೆ ನೋಡ್ರಿ ನೀವು ಅಂಗಡಿ ಮುತ್ಕೊಂಡ ಹೋಗ್ಬಿಡ್ತೀರಿ. ಯವ್ವ ಹೌದು ಬಿಡ ಯವ್ವ ಕಮಲಕ್ಕ. ಯವ್ವ ಕೆಲಸದವ್ರದ್ದು ಭಾಳ ಡಿಮಾಂಡ್ ಐತಿ ಪ್ಯಾಟ್ಯಾಗ. ಬರಂಗಿಲ್ಲ ಅಂತೀನಿ. 500 ರೂಪಾಯಿ ದಿನಕ್ಕೆ ಪಗಾರ ಕೊಟ್ಟರು ಬರಂಗಿಲ್ಲ ಅವರು. ಯವ್ವ ಅವ್ರದ ಡಿಮಾಂಡ್ ನಡೆದು ಬಿಟ್ಟೈತಿ ಈಗ. ಏನು ಮಾಡ್ಬೇಕು? ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲ. ಹಾಂ ತಗೋರಪ್ಪ. ಇವು 4 ಸೀರೆ ಬಿಟ್ಟು ಕೆಳಗಿನವು ಅದು ಬಿಳೆ ಸೀರೆ ಇರಲಿ. ಅತ್ಲಾಗಿನವು ಎಲ್ಲವೂ ಮತ್ತು ಇತ್ಲಾಗಿನವು 3 ಎಲ್ಲ ಸೀರೆ ಪ್ಯಾಕ್ ಮಾಡಿಬಿಡಪ್ಪ. ಎಲ್ಲವೂ ಬಿಲ್ ಹಾಕು ಮತ್ತೆ ರೊಕ್ಕ ಕೊಟ್ಟು ತೊಗೊಂಡು ಹೋಗ್ತೇವಿ. ಹಾ ಬಸ್ಯಾ, ಎಲ್ಲದ್ರ ಜೋಡಿ ಈ ಸಲ ಹಬ್ಬದಕ್ಕೆ ಪರ್ಸ್ ಬಂದಿದಾವಲ್ಲ, ಆ ಪರ್ಸುಗೆ ಹಾಕ್ಬಿಡು ಒಂದೊಂದು ಕವರಲ್ಲಿ. ಸೇಟು ಅಣ್ಣಂಗೆ ಜೈ, ಸೇಟು ಅಣ್ಣಂಗೆ ಜೈ ಜೈ ಜೈ. ನೋಡಿ ಮತ್ತೆ ನಾನು ಎಲೆಕ್ಷನ್ಗೆ ನಿಂತಾಗ ನೀವು ಎಲ್ಲರೂ ನಂಗೆ ಸಪೋರ್ಟ್ಗೆ ಮಾಡಬೇಕು. ನಾನು ಅವಾಗ ಹೆಣಾದುಗೆ ಕೊಡೋದಿಲ್ಲ ನಿಮ್ಗೆ. ಏಯ್ಯ ನೀನ ಏನ ಯಪ್ಪ ತಕ ಓಟ್ ಹಾಕಿದ್ರೆ ಹೆಣ ಕೊಡ್ತೀಯ ಅಂತೆಲ್ಲ ನೀನು ಹಾಕುದಿಲ್ಲ ಬಿಡು ನಾ ಓಟು. ಅಯ್ಯೋ ದೇವ್ರಿ, ಹೆಣಾದುಗೆ ಹೆಣ ಅಂದ್ರೆ ದುಡ್ಡು ದುಡ್ಡು. ಓ ದುಡ್ಡು ಕೊಡಂಗಿಲ್ಲ ಅವಾಗಿಂದ ಅವಾಗ ಬಿಡಯಪ್ಪ. ನಾವೇನ್ ಫ್ರೀ ತಗೊಂಡು ಹೊಂಟ್ವಿ, ನಿಂಗೆ ಸೀರೆ ರೊಕ್ಕ ಕೊಟ್ಟಿವಿಲ್ಲ ಆತು ಬಿಡು. ಅವಾಗಿಂದ ಅವಾಗ ಈಗ ಮೊದಲು ಪ್ಯಾಕ್ ಮಾಡಿ ಕೊಡು. ಅವ್ ಪರ್ಸ್ ಅಂದಿಲ್ಲ ಒಂದು ಎಕ್ಸ್ಟ್ರಾ ಹಾಕ, ನಮ್ಮ ಮತ್ತಿಗೂ ಕೊಡ್ತೀನಿ. ನಮ್ದುಕ್ಕೆ ಒಂದು ಎಕ್ಸ್ಟ್ರಾ ಪರ್ಸದ್ದುಗೆ. ಅಯ್ಯ ಎಲ್ಲರಿಗೂ ಎರಡೆರಡು ಹಾಕ್ತಾನ ತಗೋ. ಎಲೆಕ್ಷನ್ ನಿಂತ್ರ ಗೆದ್ದು ಬಂದ್ರ ಮನ ರೊಕ್ಕ ಸಿಗುತ್ತಗ. ಈ ಹೆಣ್ಮಕ್ಳಿಗೆ ಒಂದ್ ರೂಪಾಯಿ ಕೊಟ್ಟ ಸಾಕು, ಉಳ್ಕಿದ್ ಓಟು ನಮ್ಗೆ ಬೇಕಂತಾವು. ಅಂದ್ರ ಬೆರಳು ಕೊಟ್ರ ಹಸ್ತಾನ ನುಂಗ್ತಾವಪ್ಪ ಈ ಹೆಣ್ಮಕ್ಳು. ಹುಷಾರಿರ್ಬೇಕು. ಅದಕ್ಕೆ ಹೇಳುದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು.